ಮಾಡಬಹುದು ಅಂತ ತೋರಿಸ್ಕೊಟ್ಟಿದೆ. ಬಡವರ ಜೇಬಿಗೆ ಹೇಗೆ ಕತ್ತರಿ ಹಾಕ್ಬೋದು ಅಂತ ಕಾಂಗ್ರೆಸ್ ಸರ್ಕಾರ ತೋರಿಸ್ಕೊಟ್ಟಿದೆ. ಶಾಸಕರಿಗೆ ನೀಡಲು ಇವರ ಬಳಿ ಹಣ ಇಲ್ಲದಂತಾಗಿದೆ ಅಂತ ಶಿವಮೊಗ್ಗ ಕ್ಷೇತ್ರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ದೂರಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಅನುದಾನ ನೀಡದೇ ಇರೋದು ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ. ಕಾಂಗ್ರೆಸ್ನ ಈ ಇಬ್ಬಗೆ ನೀತಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂದರು. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವೂ ಸಹ ಚೆನ್ನಿ ವಾಗ್ದಾಳಿ ನಡೆಸಿದರು. ಬಡ ಜನರ ಜೇಬಿಗೆ ಹೇಗೆ ಕತ್ತರಿಯನ್ನು ಹಾಕ್ಬೋದು ಅಂಥೇಳಿ ಹೇಳಿಕೊಟ್ಟಂತಹ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಇರುವಂಥ ಹಣವನ್ನು ಹೇಗೆ ದೋಚಬಹುದು, ಸರ್ಕಾರದಲ್ಲಿ ಖಜಾನೆಯಲ್ಲಿರುವಂಥ ಹಣವನ್ನು ಹೇಗೆ ದೋಚಬಹುದು ಅಂಥೇಳಿ ಜನತೆಗೆ ತಿಳಿಸಿಕೊಟ್ಟಂಥ ಸರ್ಕಾರ, ಭಂಡತನದ ಸರ್ಕಾರ. ಸೊ ಈ ಸರ್ಕಾರದ ಬಗ್ಗೆ ಜನ ಇವತ್ತು ಇಷ್ಟೊಂದು ತೀಕ್ಷ್ಣವಾದಂಥ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂಥ ರೀತಿಯಲ್ಲಿ ಹೋರಾಟವನ್ನು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಜನತೆಗೆ ಶಾಪವಾಗಿ ಪರಿಣಮಿಸಿರುವಂಥ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ 2 ವರ್ಷದ ಸಾಧನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದೇ ಒಂದು ಮಾತು ಹೇಳಿ ನಾನು ಉಳಿದಂಥ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ರಾಜ್ಯದ ಅಭಿವೃದ್ಧಿಗೆ ಹಣ ಬೇಕು ಅಂತ ಹೇಳಿ ಶಾಸಕರುಗಳು ಕೇಳಿದಾಗ ಹಣ ಇಲ್ಲ ಅನ್ನೋಂಥದ್ದು ಒಂದು ಭಾಗ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂಗತಿ. ಇನ್ನೊಂದು ಸಂಗತಿ ಹೇಳಿದ್ರು, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ, 2,000 ಮಾಡು, ಅಷ್ಟು ಹಣವನ್ನು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದೀನಿ ಅಂತ ಮಾತನ್ನು ಹೇಳುತ್ತಾರೆ. ಇದೊಂದು ಭಂಡತನದ ಪರಮಾವಧಿಯ ರೀತಿ ಒಳಗಡೆ ನಡ್ಕೊಳ್ಳುವಂಥ ನಡವಳಿಕೆ ಇದೆಯಲ್ಲ, ಇದು ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ ಅಂಥೇಳಿ ಅವತ್ತು ಹೇಳಿದ್ದೇವೆ, ಇವತ್ತು ಕೂಡ ಅದು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇವೆ. ಪಂಚ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿ ಶೂನ್ಯವಾದಂಥ ರಾಜ್ಯವನ್ನಾಗಿ ಮಾಡಿರುವಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ. ₹2,000 ಕೊಟ್ಟಿರೋದು ಅಭಿವೃದ್ಧಿ ಅಂತೇಳಿ ಕರೆದಿರುವಂಥ ಈ ಕಾಂಗ್ರೆಸ್ಸಿನ ಸರ್ಕಾರದ ನೀತಿಗೆ ಏನು ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ಸದನದ ಒಳಗಡೆ ಚರ್ಚೆ ಮಾಡ್ತೇವೆ, ಮಾಡಬಾರದನ್ನ ಮಾಡ್ತಾ ಇದ್ದೀರಿ, ಮಾಡಬೇಡಿ ಅಂತ ಹೇಳಿದ್ರೆ ನಮಗೆ ಜನ ಬಹುಮತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡೇ ತೀರ್ತೇವೆ ಅಂತ ಹೇಳಿ ಹೇಳ್ತಾರೆ. ಬಿಲ್ ಪಾಸ್ ಮಾಡ್ತಾರೆ, ಜನ ವಿರೋಧಿ ಬಿಲ್ಗಳನ್ನು ಮಂಡನೆ ಮಾಡ್ತಾರೆ. ಅದರ ವಿರುದ್ಧ ಮಾತಾಡಿದ್ರೆ, ಅದರ ವಿರುದ್ಧ ಹೋರಾಟಗಳನ್ನು ಮಾಡಿದ್ರೆ, ನೀನು ಎಷ್ಟೊತ್ತು ಬೇಕಾದ್ರೂ ಬಂಬಳ ಹುಡುಕೋ, ಎಷ್ಟೊತ್ತು ಬೇಕಾದ್ರೂ ಧರಣಿಯನ್ನು ಮಾಡು, ಆದರೆ ಆ ಬಿಲ್ಲಿನ ಬಗ್ಗೆ ಒಂದೇ ಒಂದು ಅಕ್ಷರ ಬದಲಾವಣೆ ಮಾಡೋದಿಲ್ಲ ಅಂತ ದುರಹಂಕಾರದ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ನೀತಿ ಆಗಿರುವುದು. ಸಭಾಧ್ಯಕ್ಷರಿಗೂ ಕೂಡ ಇದು ಸರಿಯಲ್ಲ ಅಂತ ಅನಿಸಿದ್ರು, ಬಹುಮತಕ್ಕೆ ಅವರು ಒಳಪಡಬೇಕಾಗತ್ತೆ. ಹಾಗಾಗಿ ಆ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥ ಒಂದು ವ್ಯವಸ್ಥೆಗೆ ಅವ್ರು ಮುಂದಕ್ಕೆ ಹೋಗ್ತಾರೆ.